ಹಲೋ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಮಾಡೋ ರೀಡಿಂಗ್ನಲ್ಲಿ ನಾನು 2 ಸೇರಿಸ್ತೇನೆ. ಓಕೆ, ನನ್ನ ಹೆಸರು ಪೂಜಾ ಅಂತ. ಸೊ ನನ್ನ ಚಾನೆಲ್ ಹೆಸರು ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ನಾನೊಂದು ಟ್ಯಾರೋ ರೀಡರ್. ಟ್ಯಾರೋ ಮೂಲಕ ಹೀಲಿಂಗ್ ಕೂಡ ಮಾಡ್ತೀನಿ, ಲೈಟ್ ಲ್ಯಾಂಗ್ವೇಜ್ ಹೀಲಿಂಗ್ ಮಾಡ್ತೀನಿ. ಪೆಟ್ಸ್ಗೆ ಮಾತ್ರ. ಓಕೆ, ಲೈಟ್ ಲ್ಯಾಂಗ್ವೇಜ್ ಹೀಲಿಂಗ್ ಓನ್ಲಿ ಫಾರ್ ಪೆಟ್ಸು. ಆ್ಯಂಡ್ ಅಕಾಶಿಕ್ ರೆಕಾರ್ಡ್ ರೀಡರ್ ಆ್ಯಂಡ್ ಅಕಾಶಿಕ್ ರೆಕಾರ್ಡ್ ಹೀಲರ್ ಆ್ಯಂಡ್ ಚಕ್ರ ಥೆರಪಿಸ್ಟ್ ಕೂಡ. ಸೊ ಇವತ್ತು ನಾನು ಮಾಡೋ ಅಂತಹ ರೀಡಿಂಗ್ 2 ಕಂಪೇರ್ ಮಾಡಿ, ಅಂದರೆ 2 ಕಾಂಬಿನೇಷನ್. ಓಕೆ, ಐ ಥಿಂಕ್ ದ ಬೆಟರ್ ವರ್ಡ್ ವಿಲ್ ಬಿ ಕಾಂಬಿನೇಷನ್. ಒಂದು ಪೆಂಡುಲಮ್ ಯೂಸ್ ಮಾಡ್ತೀನಿ. ಇದ್ರ ಮೂಲಕ ಬರೋ ಆನ್ಸರ್ ಮೇಲೆ ನಿಮ್ಗೇನು ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅದನ್ನು ಟ್ಯಾರೋ ಮೂಲಕ ನೋಡ್ತೀನಿ. ಓಕೆ, ಸೊ ನಿಮ್ದೇನೇ ಪ್ರಶ್ನೆ ಇದ್ದರೂ ದಯವಿಟ್ಟು ಪೆಂಡುಲಮ್ ನೋಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆನ ಕೇಳ್ಕೊಳ್ಳಿ. ಓಕೆ, ಬಿಕಾಸ್ ನಾನು ಈ ಪೆಂಡುಲಮ್ನ ಜಾಸ್ತಿ ನಂಬ್ತೀನಿ. ಬಿಕಾಸ್ ಇದು ಡೈರೆಕ್ಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇದು ಅಲೈನ್ ಆಗಿರುತ್ತೆ ಅಂತ. ಓಕೆ, ರಾದರ್ ದೆನ್ ಹಿಡ್ಕೊಳ್ಳೋ ಅಂಥ ಪೆಂಡುಲಮ್ ಬದಲು ಅದು ಒಂದೊಂದ್ಸತಿ ಕೈ ಶೇಕ್ ಆಗೋದ್ರೂ ಆನ್ಸರ್ ಇದಾಗ್ಬಿಡುತ್ತೆ. ಬಟ್ ಇದರಲ್ಲಿ ಆ ಚಾನ್ಸ್ ಆಗೋದಿರಲ್ಲ. ಸೊ ಈ ಪೆಂಡುಲಮ್ ಜೊತೆ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಆ್ಯಂಡ್ ಜಾಸ್ತಿ ಕನೆಕ್ಟೆಡ್ ಆಗಿ ಫೀಲ್ ಮಾಡ್ತೀನಿ. ಓಕೆ, ಸೊ ನಿಮ್ಮದೇನೇ ಪ್ರಶ್ನೆ ಇದ್ದರೂ ಓಕೆ, ಜಸ್ಟ್ ಈ ಪೆಂಡುಲಮ್ ನೋಡಿಕೊಂಡು ನಿಮ್ಗೆ ಬೇಕಿದ್ರೆ ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ನಿಮ್ಮ ಪ್ರಶ್ನೆನ ಕೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಏನೇ ಪ್ರಶ್ನೆಗೆ ಉತ್ತರ ಏನು ಕೊಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಟ್ರೈ ಅಗೇನ್. ಓಕೆ, ನಂಗೆ ಗೊತ್ತಾಯ್ತು ಏನಕ್ಕೆ ಅಂತ. ಫೈನ್. ಸೊ ಇಲ್ಲಿ ನೀವು ನೋಡ್ದಂಗೆ ಟ್ರೈ ಅಗೇನ್ ಅಂತ ಇದೆ. ಒಂದು ನಿಮಿಷ. ಟ್ರೈ ಅಗೇನ್ ಮೇಲೆ ಬಂದು ನಿಂತ್ಕೊಂತು. ಓಕೆ, ಸೊ ಟ್ರೈ ಅಗೇನ್ ಅಂದರೆ ಪುನಃ. ದಯವಿಟ್ಟು ನಿಮ್ಮ ಪ್ರಶ್ನೆನ ಕ್ಲಿಯರಾಗಿ ಕೇಳಿ. ಸೊ ನಿಮ್ಮ ಪ್ರಶ್ನೆ ಏನೇ ಇದ್ರೂ ಅದಕ್ಕೆ ಆನ್ಸರ್ ಏನಿರುತ್ತೆ. ಥ್ಯಾಂಕ್ ಯು. ಮೇ ಬಿ. ಓಕೆ, ಕಂಪ್ಲೀಟಾಗಿ ನಿಲ್ಲಿ, ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಸಿ ಮೇ ಬಿ ಮೇಲೆ ನಿಂತಿದೆ. ರೈಟ್. ಓಕೆ, ಮೇ ಬಿ ಏನಕ್ಕೆ ಬಂತು ಅಂದರೆ ಸ್ವಲ್ಪ ಸ್ಟ್ರಗಲ್ಸ್ ಅನ್ನೋದಿದೆ, ಸ್ವಲ್ಪ ಚಾಲೆಂಜಸ್ ಅನ್ನೋದಿದೆ, ಒಂದು ಸ್ವಲ್ಪ ಅಡಚಣೆ ಅನ್ನೋದಿದೆ. ಓಕೆ, ಸೊ ಹಾಗಾಗಿ ಮೇ ಬಿ ಅಂತ ಬಂದಿದೆ. ಬಟ್ ಈ ನಿಮ್ಮ ವಿಶ್ ನಿಮ್ಮ ಡೆಸ್ಟಿನಿನಲ್ಲಿ ಇದೆಯಾ ನೋಡೋಣ. ಫಸ್ಟ್ ನೋಡೋಣ, ಆಮೇಲೆ ಈ ಮೇ ಬಿನ ನೀವು ಎಸ್ ಮಾಡ್ಕೊಳ್ಳೋದು ಹೆಂಗೆ, ನೋ ಮಾಡ್ಕೊಳ್ಳೋದು ಹೆಂಗೆ ಅಂತ ಕೂಡ ಹೇಳ್ತೇನೆ. ಓಕೆ, ಸೊ ನಿಮ್ಮ ಹಣೆ ಬರದಲ್ಲಿ ನಿಮ್ಮ ವಿಶ್ ಏನೇ ಇದ್ರೂ ಅದು ಬರೆದಿದೆಯಾ ಫಸ್ಟ್. ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆಗೆ ಉತ್ತರ ಮೇ ಬಿ ಅಂತ ಬಂತು. ಓಕೆ, ಬಟ್ ನಾನು ಟ್ಯಾರೋ ಮಾಡ್ತಿರೋದು ಈ ಮೇ ಬಿಗೆ ಇನ್ನೂ ಕ್ಲಾರಿಟಿ ಕೊಡೋಕ್ಕೆ. ನಿಮಗೆ ನಿಮ್ಮ ಪ್ರಶ್ನೆ ಉತ್ತರ ನಿಮ್ಮ ಹಣೆ ಬರದಲ್ಲಿ ಇದೆಯಾ ಫಸ್ಟ್ ಇದ್ರೆ ನಾನು ಟ್ಯಾರೋ ಮೂಲಕ ತೆಗಿತೀನಿ. ಓಕೆ, ಒಂದು ಆನ್ಸರ್ ಬಂತು. ಕಿಂಗ್ ಆಫ್ ವಾಂಡ್ಸ್. ಓಕೆ, ಕನ್ಫ್ಯೂಷನ್ ಮೈಂಡಲ್ಲಿ ಕನ್ಫ್ಯೂಷನ್. 8 of wands. ಓಕೆ, ಆ್ಯಂಡ್ ವಿ ಹ್ಯಾವ್ 5 of swords. ಎಸ್, ಸೊ ನೀವು ಕೇಳಿದ ಪ್ರಶ್ನೆ ನಿಮ್ಮ ಹಣೆ ಬರದಲ್ಲಿ ಬರೆದಿದೆಯಾ? ಉತ್ತರ ಬರೆದಿದೆ, ಎಸ್. ಆದರೆ ಕೆಲವು ಚಾಲೆಂಜಸ್ ಕೂಡ ಇದೆ. ಸೊ ನೀವು ಹಿಂದೆ ತಿರುಗಿ ನೋಡೋ ಬದಲು, ಅಥವಾ ನಿಮಗೆ ಮೋಸ ಮಾಡಿರೋಂಥ ಜನನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಬದಲು, ನಿಮ್ಮ ಮೈಂಡಲ್ಲಿ ನೀವೇ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡೋದು. ಅವ್ನು ಹಂಗಂದ, ಇವ್ರು ಹಿಂಗಂದ್ರು, ಅವಳು ಹಂಗಂದ್ಲು, ಹೆಂಗಂದ್ಬಿಟ್ರು. ಆಮೇಲೆ ನಿಮ್ಮ ಮೈಂಡಲ್ಲಿ ನೀವೇ, ನಿಮ್ಮ ಮೈಂಡ್ ಜೊತೆ ನಿಮ್ಮ ಮೈಂಡಲ್ಲಿ ನೀವೇ ಜಗಳ ಆಡೋಕ್ಕೆ ಶುರು ಮಾಡ್ಕೊಂಬಿಡ್ತೀರ. ಸೊ ಈ ಆ್ಯಟಿಟ್ಯೂಡ್ನ ಒಂದು ಬಿಡಬೇಕು ನೀವು. ಓಕೆ, ಜಸ್ಟ್ ಫರ್ಗಿವ್ ಮಾಡಬೇಕು ಅಂತ ಬಂತು ಮೆಸೇಜು. ಕ್ಷಮಿಸ್ಬಿಡಿ, ಮರ್ತು ಬಿಡಿ, ಯೂನಿವರ್ಸಿಗೆ ಬಿಟ್ಟುಬಿಡಿ. ಓಕೆ, ಸೊ ನಿಮ್ಮ ಉತ್ತರ ಎಸ್. ಅದೇ ಇದೊಂದೇ ಚಾಲೆಂಜ್ ಇರೋದು. ಇದರಿಂದ ನಿಮ್ಮ ಮೈಂಡ್ ಸ್ವಲ್ಪ ಫಾಗಿ ಆಗುತ್ತೆ. ಓವರ್ ಕಾನ್ಫಿಡೆಂಟಾಗಿರೋಕ್ಕೆ ಹೋಗ್ಬಿಡಿ ಪ್ಲೀಸ್. ಓಕೆ, ಬೇಡ. ವಾಂಡ್ಸ್. ಓಕೆ, 8 of wands. ಯಾ, ಫೈರ್ ಎನರ್ಜಿ, ಸೆಕ್ರಲ್ ಆ್ಯಂಡ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಯಾ, ತುಂಬ ಜಾಸ್ತಿ ಏನೋ
ಯಾವುದೇ ಒಂದು ಫಿಸಿಕಲ್ ಯಾವುದೇ ಒಂದು ಮೆಟೀರಿಯಲಿಸ್ಟಿಕ್ ಐಟಮ್ ಬಗ್ಗೆ ತುಂಬ ಅಟ್ಯಾಚ್ಡ್ ಆಗಿರಬೇಡಿ. ಓಕೆ, ಅದ್ರ ಬಗ್ಗೆ ಜಾಸ್ತಿ ಡೋಂಟ್ ಗೆಟ್ ಇನ್ ಟು ದ ಪ್ಲೆಷರ್ ಆಫ್ ದಿ ಎಸೆನ್ಸ್ ಆಫ್ ದಟ್ ಥಿಂಗ್. ಓಕೆ, ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಇದ್ರ ಮೂಲಕ ನೀವು ಮೇ ಬಿನ ನೀವು ಎಸ್ ಮಾಡ್ಕೊಬೋದು. ಓಕೆ, ಆ್ಯಂಡ್ ಏನೇ ಪಾಠ ಕಲ್ತಿದ್ರು ಥ್ಯಾಂಕ್ ಯು, ಇಂಥ ವ್ಯಕ್ತಿನ ಮೀಟ್ ಮಾಡಿ ಅಥವಾ ಇಂಥ ಸಂದರ್ಭಗಳನ್ನ ನೋಡಿ ಇದರಿಂದ ನಾನು ಈ ಪಾಠ ಕಲಿತೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ದೇವರೇ, ಅಥವಾ ಥ್ಯಾಂಕ್ ಯು ನಿಮ್ಮ ಪಿತೃ, ನೀವು ಯಾರನ್ನ ಜಾಸ್ತಿ ನಂಬ್ತಿರೋ ಅವ್ರನ್ನ ಥ್ಯಾಂಕ್ ಯು ಹೇಳಿಬಿಟ್ಟು ಮುಂದೆ ಹೋಗಬೇಕು ನೀವು. ಓಕೆ, ಇವ್ರನ್ನೇ ಹಿಡ್ಕೊಂಡು ಕೂತ್ಕೊಬೇಡಿ, ಇದೇ ಟಾಪಿಕ್ ಹಿಡ್ಕೊಂಡು ಕೂತ್ಕೊಬೇಡಿ. ಓಕೆ ಓಕೆ ಸೊ ಈ ಮೇ ಬಿ ಅನ್ನೋ ಪ್ರಶ್ನೆಗೆ ಎಸ್ ಅಂತ ಉತ್ತರ ಕೊಟ್ಟರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದನ್ನು ಓವರ್ಕಮ್ ಮಾಡೋದು ಹೆಂಗೆ, ಲೈಕ್ ಕನ್ಫ್ಯೂಷನ್ ಅಂತ ಮೆಸೇಜ್ ಬಂತಲ್ಲ, ಸೊ ಆ ಕನ್ಫ್ಯೂಷನ್ನ ಹೇಗೆ ತೆಗಿಬೋದು, ಒಂದು ಕಾರ್ಡ್ ತೊಗೊತೀನಿ ಇದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಡಚಣೆ ಇದೆ, ಚಾಲೆಂಜಸ್ ಜಾಸ್ತಿ ಇರ್ಬೋದು, ಅಥವಾ ನೀವು ಸೆಲೆಕ್ಟ್ ಮಾಡಿರೋಂತಹ ಕೆಲಸ ಕಷ್ಟದಿರ್ಬೋದು ಸ್ವಲ್ಪ. ಓಕೆ, ಅಡಚಣೆ, ಚಾಲೆಂಜಸ್, ಐ ಟೋಲ್ಡ್ ಯು ಚಾಲೆಂಜಸ್. ಬಟ್ ಬ್ಯೂಟಿ ಏನು ಗೊತ್ತಾ, ಈ ಚಾಲೆಂಜಸ್ ಜೊತೆಗೆ ನೀವು ಯೂನಿವರ್ಸ್ ಜೊತೆ ತುಂಬ ಕ್ಲೋಸ್ ಆಗ್ತೀರಾ. ಆ್ಯಂಡ್ ಇದು ಒಂದು ಜರ್ನಿ, ಲೈಫ್ ಈಸ್ ಎ ಜರ್ನಿ ಅಂತ ಹೇಳ್ತೀವಿ. ಸೊ ಇವಾಗ ನೀವು ನಡೀತಾ ಇರೋದು ಅಥವಾ ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕೂಡ ಅದೊಂದು ಜರ್ನಿ, ಅಂದರೆ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಒಂದು ಎಂಡಿಂಗ್ ಪಾಯಿಂಟ್ ಅಂತ ಇರುತ್ತೆ, ಆ ಜರ್ನಿ ಇರುತ್ತೆ. ಓಕೆ, ಕೆಲವು ಡೈರೆಕ್ಟ್ ನನಗೆ ಇವತ್ತು ಚಾಕ್ಲೇಟ್ ಸಿಗುತ್ತಾ, ಎಸ್, ಸಿಗಲ್ವಾ, ನೋ ಅಂತ ಬರುತ್ತೆ. ಬಟ್ ಚಾಕ್ಲೇಟ್ ಯಾವ್ದು ಬೇಕು, ಯಾವಾಗ ಬೇಕು, ಆ ಜರ್ನಿ ಇರುತ್ತಲ್ಲ, ಬೇಕು ಇಂದ್ರ ಸಾಕು ತನಕ ಈ ಜರ್ನಿನಲ್ಲಿದ್ದೀರಾ ನೀವು, ಈ ಜರ್ನಿನಲ್ಲಿದ್ದೀರಾ. ಓಕೆ, ಆ್ಯಂಡ್ ಸಮ್ವೇರ್ ಈ ಜರ್ನಿನಲ್ಲಿ ನಿಮಗೆ ಒಂದೊಳ್ಳೆ ಯೂನಿಯನ್ ಕೂಡ ಕಾಣಿಸ್ತಿದೆ ನನಗೆ. ಓಕೆ, ಲೈಕ್ ಪಾರ್ಟ್ನರ್ ಸಿಗುವಂಥವ್ರು. ಓಕೆ, ಬಟ್ ಚಾಲೆಂಜಸ್ ಅಂತೂ ಇದೆ ಫಾರ್ ಶ್ಯೂರ್ ಹೇಳ್ತೀನಿ. ಬಟ್ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಓಕೆ, ಸೊ ನಾಟ್ ಸೊ ಪಾಸಿಟಿವ್ ಎನರ್ಜಿಯಿಂದ ನೀವೇನು ಹೆದರ್ಕೊಳ್ಳೋದು ಬೇಡ, ಬಿಕಾಸ್ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ಧೈರ್ಯವಾಗಿರಿ, ಯೂನಿವರ್ಸಿಗೆ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಹೀಗೆ ಕನೆಕ್ಟೆಡ್ ಆಗಿರಿ. ಆ್ಯಂಡ್ ಯು ಆರ್ ಆನ್ ಎ ಜರ್ನಿ. ನಿಮ್ಮ ಪ್ರಶ್ನೆ ಜರ್ನಿನ ತೋರಿಸ್ತಿದೆ ಇಲ್ಲಿ. ಆ್ಯಂಡ್ ಈ ಜರ್ನಿನಲ್ಲಿ ನಿಮಗೆ ಸುಮಾರು ಜನ ಇಷ್ಟಪಡೋರು ಮನುಷ್ಯರು, ಓಕೆ, ಲವ್ ರಿಲೇಷನ್ಶಿಪ್ ಆಗಿರಲಿ ಅಥವಾ ಮ್ಯಾರೇಜ್ ಆಗಿರಲಿ, ತುಂಬ ಜನ ಬರ್ತಾರೆ ಹೋಗ್ತಾರೆ. ಬಟ್ ಇದೊಂದು ಜರ್ನಿ ಅಂತ ನೆನ್ಪಿಟ್ಕೊಳ್ಳಿ. ಬರೋರು ಹೋಗೋದೆಲ್ಲ ಒಂದೊಂದು ಸ್ಟೆಪ್ ಟುವರ್ಡ್ಸ್ ಯೋರ್ ಟ್ರೂ ಟ್ವಿನ್ ಫ್ಲೇಮ್. ಓಕೆ, ಕೆಲವರು ಇದರಲ್ಲಿ ಟ್ವಿನ್ ಫ್ಲೇಮ್ ಜರ್ನಿನಲ್ಲೂ ಕೂಡ ಇದ್ದೀರಾ ಲೈಫಲ್ಲಿ. ಓಕೆ, ಟ್ವಿನ್ ಫ್ಲೇಮ್ ಜರ್ನಿ ಅಂದರೆ ಇಟ್ಸ್ ಅ ಟೋಟಲಿ ಕಂಪ್ಲೀಟ್ ಡಿಫ್ರೆಂಟ್ ಥಿಂಗ್ ಅದು. ಓಕೆ, ಎಸ್, ಇದೊಂದು ಜರ್ನಿ. ನೀವು ಹೇಗೆ ಈ ಮೇ ಬಿನ ಎಸ್ ಮಾಡ್ಕೊಬೇಕು ಅನ್ನೋದೊಂದು ಕೇಳಿದ್ರೆ ಎಸ್ ಅಂತ ಇದೆ ನಿಮಗೆ. ಐ ಟೋಲ್ಡ್ ಯು, ಮೈಂಡಲ್ಲಿ ಕಾನ್ಫ್ಲಿಕ್ಟ್ ಬಿಡಬೇಕು. ನಂಬರ್ 2, ನೀವು ಜರ್ನಿನಲ್ಲಿದ್ದೀರಾ. ಸೊ ಪಾಠ ಕಲಿಯೋದಂತೂ ತುಂಬ ಇರುತ್ತೆ, ಚಾಲೆಂಜಸ್ ಕೂಡ ಬರುತ್ತೆ, ಆ್ಯಂಡ್ ಜೊತೆಗೆ ನಿಮ್ಮ ವಿಸ್ಡಮ್, ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಥಿಂಗ್ಸ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್ನ ಅರ್ಥ ಮಾಡ್ಕೊಳ್ಳೋ ರೀತಿನಲ್ಲೇ ಮೆಚ್ಯೂರಿಟಿ ಅನ್ನೋದು ಬರುತ್ತೆ ನಿಮಗೆ. ಓಕೆ, ಆ್ಯಂಡ್ ಈ ಜರ್ನಿನ ಆದಷ್ಟು ಎಂಜಾಯ್ ಮಾಡ್ಕೊಂಡು ಹೋಗಿ, ಬಿಕಾಸ್ ಕಾನ್ಸ್ಟೆಂಟ್ ಜರ್ನಿ, ಒಂದಾದ್ಮೇಲೆ ಒಂದು. ಈ ಜರ್ನಿ ಅಂದರೆ ಹಿಯರ್ ಐ ಮೀನ್ ವಿತ್ ದ ಮೇ ಬಿ ಆ್ಯಂಡ್ ಪೆಂಡುಲಮ್ ರೀಡಿಂಗ್ ಪ್ರಕಾರ ನೋಡಿದ್ರೆ ಇಟ್ಸ್ ಅಬೌಟ್ ಚಾಲೆಂಜಸ್. ಒಂದಾಯ್ತಂದರೆ ಇನ್ನೊಂದು ಚಾಲೆಂಜು, ಒಂದಾಯ್ತಾ ಇನ್ನೊಂದು ಚಾಲೆಂಜ್ ಆ ಥರ ಬರ್ತಾನೆ ಇರುತ್ತೆ. ಬಟ್ ನೀವು ಪಾಠ ಕಲ್ತ್ಕೊಂಡು ಮುಂದೆ ನುಗ್ತಾ ಇರಬೇಕು, ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಇಲ್ಲಿ ವೇಟಿಂಗ್ ಎನರ್ಜಿ ನಡೆಯಲ್ಲ, ರೆಸ್ಟ್ ತಗೊಳ್ಳೋ ಎನರ್ಜಿ ನಡೆಯಲ್ಲ, ಜಸ್ಟ್ ಮೂವಿಂಗ್ ಎನರ್ಜಿ ಅಷ್ಟೇ ಇಲ್ಲಿ ನಡೆಯೋದು. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್. ಆನ್ಸರ್ ಮೇ ಬಿ ಅಂತ ಬಂತು. ಆ ಮೇ ಬಿನ ಎಸ್ ಮಾಡೋದು ಹೆಂಗೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ನಿಮ್ಮ ಇಷ್ಟ. ಓಕೆ, ನಿಮ್ಗೆ ಇದು ನೋ ಬೇಕಿತ್ತು ಅಂತ ನಾನು ಹೇಳಿದ್ದು ಯಾವುದೂ ಮಾಡೋಕ್ಕೆ ಹೋಗ್ಬಿಡಿ, ಅದು ನೋ ಆಗಿಬಿಡುತ್ತೆ ಆಟೋಮ್ಯಾಟಿಕಲಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಾನು ಮಾತು ಕೇಳೋದಕ್ಕೆ. ವಿತ್ ಆಲ್ ಲವ್ ಆ್ಯಂಡ್ ರೆಸ್ಪೆಕ್ಟ್, ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಾನು ಪೂಜಾ. ನಮಸ್ಕಾರ, ಬಾಯ್ ಬಾಯ್, ಥ್ಯಾಂಕ್ ಯು.